ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಈಗ ಹ್ಮ್. ನಂಗೆ ಗ್ಯಾಸ್ ಆಯ್ತು ಅಂತಂದ್ರೆ ಹ್ಮ್. ದ ಫಸ್ಟ್ ಥಿಂಗ್ ಐ ಟೇಕ್ ಇಸ್ ಈನೋ. ಈನೋ. ಈನೋ ಕುಡಿದ್ಬಿಡ್ತೀನಿ, ಹ್ಮ್. ರಿಲ್ಯಾಕ್ಸೇಷನ್ ಆಗುತ್ತೆ. ಐ ವಿಲ್ ಬಿ ವೆರಿ ಆನೆಸ್ಟ್. ಹ್ಮ್. ನನಗೆ ಈಗ ಮಲಗಬೇಕು ಅಂದಾಗ ಈನೋ ಕುಡಿದು ಮಲಗಿದ್ರೆ ಐ ವಿಲ್ ಸ್ಲೀಪ್ ವೆಲ್. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಹೊಟ್ಟೆ ಗಟ್ಟಿ ಆಗೋದು ಅದು ಇದು ಪ್ರಾಬ್ಲಮ್ ಇರುತ್ತೆ. ಹಾ, ಹಾ, ಹಾ. ಇಸ್ ಇಟ್ ಬ್ಯಾಡ್ ಟು ಟೇಕ್ ಈನೋ ಆರ್ ವಾಟ್ ಇಸ್ ಅನ್ ಆಲ್ಟರ್ನೇಟಿವ್? I will not comment on Eno, Pino and all because they are all Antacids. brands and forget about them. ಓಕೆ ಸರ್, I'm coming to the topic. ಹಾ. If you are bloating, ಹ್ಮ್ distension, ಹ್ಮ್ ಹ್ಮ್ discomfort, popping, the commonest cause of this in India is H. pylori bacteria. Hmm. This comes from various sources. Hmm. ಎಂಡೋಸ್ಕೋಪಿ ಮಾಡಿ ಬ್ಯಾಕ್ಟೀರಿಯಾ ಇದ್ದರೆ 14 ಡೇಸ್ ಮಾತ್ರ ತಗೊಂಡ್ರೆ ಹೊರಟೋಗುತ್ತೆ. ದಿಸ್ ಬ್ಯಾಕ್ಟೀರಿಯಾ ಇಫ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ನೀವೇನೋ ಕುಡಿತೀರಲ್ಲ, ಹ್ಮ್. ಲೈಫ್ ಲಾಂಗ್ ಕುಡ್ಕೊಂಡು ಇದ್ಬಿಟ್ರೆ ಅದನ್ನು, ದಿಸ್ ಬ್ಯಾಕ್ಟೀರಿಯಾ ಇಫ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ 1% ವಿಲ್ ಕನ್ವರ್ಟ್ ಇನ್ ಟು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್. ಅರ್ಥ ಆಯ್ತಾ? ಏನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಮಾಡಿ ಜನಕ್ಕೆಲ್ಲ ಕುಡಿಸಿ ತಿನ್ನಿಸಿ, ಬಾಸ್, ಇಂಡಿಯಾ ವಿಲ್ ಬಿಕಮ್ ಕ್ಯಾನ್ಸರ್ ಕ್ಯಾಪಿಟಲ್ ವೆರಿ ಸೂನ್, ಲೈಕ್ ಡಯಾಬಿಟಿಸ್ ಕ್ಯಾಪಿಟಲ್. ಇಲ್ಲ, ಯಾಕೆ ಕೇಳ್ತಿರೋದು ಸರ್, ನಂಗೆ ಯೂಶಲಿ ಗ್ಯಾಸ್ಟ್ರಿಕ್ ಒಂದು 2 ಮಂತ್ಸ್ಗೆ ಒಂದ್ಸರಿ ಆಗುತ್ತೆ. ಹಾ. ಮೇ ಬಿ ಬಿಕಾಸ್ ಆಫ್ ದ ಫುಡ್ ಐ ಈಟ್, ಆರ್ ಅಂದ್ರೆ ನಾಟ್ ಲೈಕ್ ರೆಗ್ಯುಲರ್, ಬಟ್ 2 ಮಂತ್ಸ್ ಒಂದ್ಸರಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈನೋ ತಗೊಂಡು ಐ ಜಸ್ಟ್ ನೆವರ್ ಟೇಕನ್ ಈನೋ. ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ಬಟ್ ಆ ಟೈಮಲ್ಲಿ ನಾನು ಏನು ಮಾಡಕ್ಕೆ ಸರ್, ಅಂದ್ರೆ ಓಕೆ, ಈಗ ಸೇ ಎಕ್ಸಾಂಪಲ್ there are n number of doctors in Bangalore. Go to a doctor na. ಸರ್ 10:30ಗೆ ನಂಗೆ ಆಯ್ತು, ನಾನು ಮಲಗಬೇಕು ಇವಾಗ. ಹಾ. ಆ ಟೈಮಲ್ಲಿ ಏನು ನಿಮ್ಮ ಮಾಡಿ ಮನೆಯಲ್ಲಿ ಸರ್? ಯಲಂಕ ಫಸ್ಟ್ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ, ಹೋಗಿ ಅಲ್ಲಿಗೆ. ಅರ್ಥ ಆಯ್ತಲ್ವಾ? ಓಕೆ. ಬಾಸ್, ಐ ಟೆಲ್ ಯು ಸಮಥಿಂಗ್. ಅಲ್ಲ ಸರ್, ನಾನು ಐ ಟೆಲ್ ಯು ಸಮಥಿಂಗ್ ಹಾ. ಸೀರಿಯಸ್ಲಿ, ಹಾ. ಆನ್ ಎ ಸೀರಿಯಸ್ ನೋಟ್. ಹಾ. ಡಾಕ್ಟರ್, ಹ್ಮ್. ವೆರಿ ಫೇಮಸ್ ಎಂಟಿ ಸರ್ಜನ್, ಮಕ್ಳಿಬ್ರು ಡಾಕ್ಟ್ರು, ಹ್ಮ್. ಹೆಂಡತಿ ಗೈನಕಾಲಜಿಸ್ಟು, ಡೈನಿಂಗ್ ಟೇಬಲ್ ಊಟ ಮಾಡ್ತಾ ಇದ್ದಾರೆ. ನಂಗೆ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಹೆಂಡತಿ ವಿಲ್ಸೆ, ನಾನು ಖಾರ ಹಾಕಿದ್ದೀನಿ, ಹೆಚ್ಚಾಗಿರೋದು ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಊಟ ಮಾಡಿ ಮಲಗ್ತಾರೆ, ಬೆಳಗ್ಗೆ ಎದ್ದೇ ಇಲ್ಲ. ಒನ್ ಸ್ಟ್ರಾಂಗ್ ಮೆಸೇಜ್ ಟು ಎವ್ರಿಬಡಿ, ಬಿಕಾಸ್ ನಾವು ಇತ್ತೀಚೆಗೆ ತುಂಬ ಯಂಗ್ಸ್ಟರ್ಸು ದೇ ಆರ್ ಡೈಯಿಂಗ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ಸ್. ಹೌದು, ರೀಸೆಂಟಾಗಿ ನೀವು ಎಪಿಗ್ಯಾಮಿ ಫೌಂಡರ್ ಹೋದರು, ಸಡನ್ ಕಾರ್ಡಿಯಾಕ್ ಡೆತ್. ಎಕ್ಸಾಕ್ಟ್ಲಿ ಕರೆಕ್ಟ್. ಟೇಬಲ್ ಸ್ಪೇಸ್ ಫೌಂಡರ್ ಹೋದರು, ಡೆತ್ ಆಗಿ. ಅಪ್ಪು ಸರ್ ಹೋದರು, ಡೆತ್ ಆಗಿ. ಸರ್, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ, ಇಲ್ಲಿ ಒತ್ತಾ ಇದೆ ಅಂತ ಹೇಳ್ತಾರೆ. ಆಲ್ವೇಸ್ ದಿಸ್ ಕ್ಯಾನ್ ವೇಟ್, ಹಾರ್ಟ್ ಕೆನಾಟ್ ವೇಟ್. ಇಫ್ ಇಸ್ ಡಯಾಬಿಟಿಕ್, ಇಫ್ ಇಸ್ ಎ ಸ್ಮೋಕರ್, ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರೈಟಿಸು ಅಂತೆಲ್ಲ ಬಂದಾಗ ಕತೆ ಹೇಳಿದೆ, ಏನೋ ಕುಡಿದೇನೆ, ಬೆಟರ್ ಗೋ ಟು ಎ ಕಾರ್ಡಿಯಾಲಜಿಸ್ಟ್, ಗೆಟ್ ಯುವರ್ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್. ದಿಸ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಎನಿ ಏಜ್ ಗ್ರೂಪ್. ನೀವು 20 ವರ್ಷಕ್ಕೆ ಎಮ್ಮೆಯಾಗಿ ಸತ್ತಿದ್ದಾರೆ, 18 ವರ್ಷಕ್ಕೆ ಸತ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕುಣಿತ ಸತ್ತೋಗ್ಬಿಟ್ಟಿದ್ದಾರೆ. ಎಸ್. ಆರ್ಡರ್. ಸೊ ನೆವರ್ ಟೇಕ್ ಗ್ಯಾಸ್ಟ್ರೈಟಿಸ್ ಆರ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ಸರ್, ಐ ನೋ, ಬೀಂಗ್ ಅ ಪೈಲ್ ಸ್ಪೆಷಲಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ ಅಂದಾಗ ಯು ಪುಟ್ ಯುವರ್ ಹ್ಯಾಂಡ್ ಇನ್ ಡರ್ಟಿ ಪ್ಲೇಸಸ್, ಅಥವಾ ಕೆಲಸನೇ ಆ ಥರ ಇರುತ್ತೆ. ಐ ಪುಟ್ ಮೈ ಪ್ಲೇಸ್ ವೇರ್ ದಿ ಸನ್ ಡಸಂಟ್ ಶೈನ್ ಅಂತ. ಎಕ್ಸಾಕ್ಟ್ಲಿ ಸರ್. ಅಂದರೆ ಆಚೆಗಡೆ ನೋಡಿದಾಗ ಪೀಪಲ್ ಮೈಟ್ ಗೆಟ್ ಡಿಸ್ಗಸ್ಟೆಡ್, ಬಟ್ ಕೆಲವೊಂದ್ಸಲ ನೀವು ಕೆಲಸ ಮಾಡ್ತಾ ಮಾಡ್ತಾ ಆಸ್ ಡಾಕ್ಟರ್ಸ್ ಯು ಗೆಟ್ ಯೂಸ್ ಟು ಇಟ್, Yeah. ಸೆಕೆಂಡ್ ನೇಚರ್ ಆಗೋಗುತ್ತೆ. ಆದರೂ ಒಂದು ಕೇಸ್ ನೋಡಿ, ಇಷ್ಟು ಡಿಸ್ಗಸ್ಟಿಂಗ್ ಆಗಿ ಹೆಂಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋದಾದರೆ, ಯಾವುದೋ ಒಂದು ಕೇಸ್ ನಿಮಗೆ ಬಂದಿದೆ ವಿಚ್ ಯು ಕ್ಲಿಯರ್ಲಿ ರಿಮೆಂಬರ್, ಗುರು ಏನಿದು ಅಂತ. ಓಕೆ, ಡಿಸ್ಗಸ್ಟಿಂಗ್ ಆಗಿ ಮ್ಯಾನೇಜ್ ಮಾಡೋ ಕೇಸು ಅಂತ ಹೇಳಿದ್ರೆ, ಐ ವಿಲ್ ಟೆಲ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಎಸ್. ಬೇರೆ ಪಬ್ಲಿಕ್ ಎಲ್ಲ ಸಾಮಾನ್ಯ ಜನ ಬಿಡ್ಬಿಡಿ. ಬ್ರಿಲಿಯಂಟ್ ಬಾಯ್, ಮೆರಿಟೋರಿಯಸ್ ಬಾಯ್, ಕಮಿಂಗ್ ಫ್ರಮ್ ಎ ವಿಲೇಜ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, MBBS MS, ಅವನಿಗೆ ಫಿಜರ್ ಆಗ್ಬಿಟ್ಟಿದೆ. ಫಿಜರ್ ಆದಾಗ ಅವನೇನು ಮಾಡ್ತಾನೆ, ಅವನ ಯೋಚನೆ, ಹಳ್ಳಿ ಹುಡುಗ ಪಾಪ, ಇವರೆಲ್ಲ ತುಂಬ ಒಳ್ಳೆಯವರು ಸರ್, ಈ ಬೆಂಗಾಲಿ ಡಾಕ್ಟ್ರುಗಳು ಮತ್ತು ಬೇರೆಯವರೆಲ್ಲ ಅಂದ್ಬಿಟ್ಟು, he has gone to a quack. With due respect to religion, I'm a secular man. He has gone to a quack who was a Muslim. ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡಿರ್ತಾರೆ, ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿ ಎಲ್ಲಿ ಪೈಲ್ಸ್ಗೆ ಅರ್ಧ ಗಂಟೆಲಿ ಚಿಕಿತ್ಸೆ ವಿದೌಟ್ ಸರ್ಜರಿ ಅಂತ. ಅಲ್ಲಿ ಹೋಗ್ತಾನೆ, ಅವನೇನು ಮಾಡ್ತಾನೆ, ಒಂದು ಯಾವುದೋ ಇಂಪಾರ್ಟೆಂಟ್ ಮಸಲ್ ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿ
he will lose control over stools. Youngster, 29 years, MS surgery fellow, going to a quack, Nakli Vaidya. He quacks, there are 1.5 million in the country. It is published in European Journal of Coloproctology. 1.5, 15 ಲಕ್ಷ ಜನ ಕ್ವಾಕ್ಸ್ ಇದ್ದಾರೆ ಕಂಟ್ರಿನಲ್ಲಿ, ಆಯಿತಾ? ಕ್ವಾಕ್ ಹತ್ರ ಹೋದಾಗ ಕಟ್ ಮಾಡ್ತಾನೆ. ಆಮೇಲೆ ಏನು ಮಾಡ್ಬೇಕು ಇವನು? ಶುಡ್ ಗೋ ಟು ಎ ಸೀನಿಯರ್ ಎಕ್ಸ್ಪರ್ಟ್ ಅಲ್ವಾ ಟು ಗೆಟ್ ಕಂಟ್ರೋಲ್. ಅವನ ಜೂನಿಯರ್ ಇನ್ನೊಬ್ಬ ಇರ್ತಾನೆ, ಬೆಂಗಳೂರಲ್ಲೇ ಇದ್ದಾನೆ, ಅವನು ಹತ್ರ ಹೋಗ್ತಾನೆ. ಅವ್ನು ನಾನು ಸರಿ ಮಾಡ್ತೀನಿ ಬಾರೋ ಅಂತೇಳಿ ಇನ್ನೂ ಹಿಂದಿನ ಮಜಲು ಕಟ್ ಮಾಡ್ತಾನೆ. ಫುಲ್ ಕಂಟ್ರೋಲ್ ಮಾಡ್ತಾನೆ. So he's pooping wherever he wants. ಬೇರೆಯವರಲ್ಲ, ಕೂತ್ ಜಾಗದಲ್ಲಿ ಹೋಗ್ತಾ ಇರ್ತದೆ, ಕಂಟ್ರೋಲೇ ಇಲ್ಲ, ನೋ ಕಂಟ್ರೋಲ್. ಮಸಲ್ಸ್ ಮೇಲೆ ನಿಮ್ಗೆ ಇದ್ದೇ ಇರಲ್ವಲ್ಲ? ಮಸಲ್ಸ್ ಎಲ್ಲ ಕಟ್ ಆಗಿದೆ ಫುಲ್. ಆಮೇಲೆ ಇವ್ ಸಿ ದಿಸ್ ಹ್ಯಾಂಡ್ ಗ್ರಿಪ್ ಲೈಕ್ ದಿಸ್. ನೋಡಿ ಗ್ರಿಪ್ ನೋಡ್ರ, Yeah. ಈ ಗ್ರಿಪ್ ಇದೆ, ಈ ಗ್ರಿಪ್ ಇದೆ, ಈಗ ಗ್ರಿಪ್ ಇದೆ, ಈಗಲೂ ಗ್ರಿಪ್ ಇದೆ. ಇದು ಹೋದ್ರೆ ಪುರ್ರ್. ಆಮೇಲೆ 2 years ರೂಮಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅವನು. ಹಿ ಡಿಸೈಡ್ಸ್ ಟು ಕಮಿಟ್ ಸೂಸೈಡ್. ಮೈ ಲೈಫ್ ಇಸ್ ಗಾನ್ ಅಂತ. ದ ಲಾಸ್ಟ್ ಕಾಲ್ ವಾಸ್ ಟು ಮೀ. ದೆನ್ ಐ ಪ್ರಿವೆಂಟೆಡ್ ದಟ್ ಸೂಸೈಡ್, took him, done rehabilitation, fixed all the problems. Then he got married now, happy, and he's a big man in a medical college today, living happily. So imagine ಮಾಡ್ತೀರಾ, ಒಬ್ಬ ಸರ್ಜನ್ ಕ್ವಾಕ್ ಹತ್ರ ಹೋಗೋದು. ಒಬ್ಬ ಸರ್ಜನ್ ಕ್ವಾಕ್ ಹತ್ರ ಹೋದ್ರೆ, ವಾಟ್ ಅಬೌಟ್ ಅದರ್ ಪೀಪಲ್ ಇನ್ ದಿಸ್ ಕಂಟ್ರಿ? ಕ್ವಾಕ್ಸ್. ಸರ್ ಮತ್ತೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಲ್ಲ ಕ್ವಾಕ್ಸ್ನ, ದೇ ಕ್ಯಾನ್ ಜಸ್ಟ್ ಕ್ವಾಶ್ ದರ್ ಇದಲ್ವಾ? ಬಿಕಾಸ್ ಲೈಸೆನ್ಸ್ ಕಂಪಲ್ಸರಿ ಮಾಡಿದ್ರೆ ಕ್ವಾಕ್ಸ್ ಇರೋದಿರಲ್ಲ ಕಂಟ್ರಿ. ಸರ್ ಮೊನ್ನೆ ತಾನೇ ಒಂದು ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು ಕ್ವಾಕಿಗೆ ಮಾಡಿದ್ದಾರೆ ಸರ್. ಸರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಆಲ್ ಸ್ಟೇಟ್ ಗೌರ್ಮೆಂಟ್ಸ್, ಹೆಲ್ತ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. Correct. ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ರೆಗ್ಯುಲೇಟ್ ಮಾಡಬೇಕು. Correct. ದೇರ್ ಇಸ್ ಹೆಲ್ತ್ ಮಿನಿಸ್ಟರ್, ದೇರ್ ಇಸ್ ಹೆಲ್ತ್ ಸೆಕ್ರೆಟರಿ, ದೇರ್ ಇಸ್ ಹೆಲ್ತ್ ಕಮಿಷನರ್, there is other director health, there are JDs, there are DHOs, there are taluk medical officers. In every taluka you see 500 quacks. So there is KPMA medical act, actually Karnataka State Private Medical Establishment Act anta. They are supposed to raid these fellows and shut down the clinics. Yaru ಮಾಡ್ತಾ ಇಲ್ಲ sir. Strong message to Honorable Health Minister to go down heavily on this quacks, because quacks in the colon cancer later diagnosed ಆಗ್ತಾ ಇದೆ, ಅಲ್ಸರೇಟಿವ್ ಕೊಲೈಟಿಸ್ ಮಿಕ್ಸ್ ಆಗ್ತಾ ಇದೆ, ಕ್ರಾನ್ಸ್ ಡಿಸೀಸ್ ಮಿಸ್ ಆಗ್ತಾ ಇದೆ, ಕಟ್ ಮಾಡ್ತಾ ಇದ್ದಾರೆ, ಇನ್ಫೆಕ್ಷನ್ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ, ಬಟ್ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಹಾನರಬಲ್ ಹೆಲ್ತ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, whole state government machinery to go down heavily on this quacks. ಈಗ ಇನ್ನೊಂದು ಈ ವಿಷಯದಲ್ಲಿ ಬಂತು ಅಂದ್ರೆ, there is some doctors, ನಾನೊಂದು ಅಂದ್ರೆ ಒಂದು ಕ್ಲಿನಿಕ್ಗೆ ಹೋಗಿದ್ದೆ. ಸೊ ದೇ ಸೇ ನಾವು ಪೈಲ್ಸ್ ಆಪರೇಷನ್ ಮಾಡ್ತೀವಿ, ಬಟ್ ಫುಲ್ ಮೂನ್ ಡೇ ದಿನ ಏನೋ ಮಾಡ್ತೀವಿ, ಇದ್ರ ದಿನ ಏನೋ ಮಾಡ್ತೀವಿ ಅಂದ್ರೆ ಸಮಥಿಂಗ್ ಮಿತ್. ವಾಟ್ ಇಸ್ ದಟ್ ಸರ್? ಅಂದ್ರೆ ವೆನ್ ಡಿಡ್ ದಿಸ್ ಹ್ಯಾಪನ್? ಅಂದ್ರೆ ಇಸ್ ದರ್ ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಿಸ್? ಸರ್, there is no scientific reason behind that, sir. ಓಕೆ, Very clearly. ಈಗ ಫುಲ್ ಮೂನ್ ದಿನ ಮಾಡ್ತೀವಿ ಅಂತ ಹೇಳ್ತಾರೆ, ಎಸ್ ಹಾಫ್ ಮೂನ್ ದಿನ ಮಾಡ್ತೀವಿ ಅಂತಾರೆ, ಎಕ್ಸಾಕ್ಟ್ಲಿ. ಅಮಾವಾಸ್ಯೆ ದಿನ ಮಾಡಲ್ಲ ಅಂತಾರೆ, ಕರೆಕ್ಟಾ? ಕರೆಕ್ಟ್ ನಾನು ಅದನ್ನ ನೋಡಿದ್ದೆ. ಅಮಾವಾಸ್ಯೆ ದಿನ ಮಾಡಲ್ಲ ಅಂತಾರೆ, ಕರೆಕ್ಟಾ? ಎಸ್, ಅಮಾವಾಸ್ಯೆ ದಿನ ಮಾಡಲ್ಲ. ನಿಮಗೆ ಕರಿತೀನಿ ಬನ್ನಿ, 10 ಕೋಟಿ ಇದೆ ನನ್ನ ಹತ್ರ, ತೊಗೊಂಡೋಗಿ ನಾನು ಕೊಡಬೇಡಿ, ನೀವು ಇಟ್ಕೊಳ್ಳಿ ಅಂತ. ನೀವು ಬರೋಲ್ಲ ಅಮಾವಾಸ್ಯೆ ದಿನ? ಬರ್ತಿರೋ ಇಲ್ವೋ? ಬರ್ತೀನಿ. ಇವರೆಲ್ಲ ಕ್ವಾಕ್ಸ್ ಸರ್. ಈ ಹುಣ್ಣಿಮೆ, ಅಮಾವಾಸ್ಯೆ, ಫುಲ್ ಮೂನು, ಹಾಫ್ ಮೂನು, ಇವರೆಲ್ಲ ಕ್ವಾಕ್ಸ್. ಸಣ್ಣ ಬೋರ್ಡ್ ಹಾಕೊಂಡಿರ್ತಾರೆ. ಎಲ್ಲಾದ್ರೂ ಎವಿಡೆನ್ಸ್ ಇದೆಯಾ ಸರ್? ಎಕ್ಸಾಕ್ಟ್ಲಿ. ಸೊ ದೇರ್ ಆಲ್ ಕ್ವಾಕ್ಸ್, ಫೇಕ್ ಡಾಕ್ಟರ್ಸ್, ನಕಲಿ ವೈದ್ಯರು. ಓಕೆ, ಬಿಕಾಸ್ ನಾನು ಅದು ನೋಡಿದಾಗ ಐ ವಾಸ್ ವೆರಿ ಶಾಕ್ಡ್. ಬಿಕಾಸ್ ಏನಕ್ಕೆ, ವಾಟ್ ಇಸ್ ರಿಲೇಟ್? ಸರ್, ಬರೀ ನೀವು ಬಿಟ್ಬಿಡಿ ಯಾವುದದು ಅಮಾವಾಸ್ಯೆ ಹುಣ್ಣಿಮೆ, ನಕಲಿ ವೈದ್ಯರು ಏನೇನು ಮಾಡ್ತಾರೆ ಗೊತ್ತಾ? ಒಬ್ಬ ಕ್ವಾಕ್ ಇದ್ದಾನೆ ತುಮಕೂರಲ್ಲಿ, ಅವನೇನು ಮಾಡ್ತಾನೆ, ಸಿಲ್ವರ್ ರಿಂಗ್ ಕೊಡ್ತಾನೆ ಅವನು. ಸಿಲ್ವರ್ ರಿಂಗ್ ಕೊಟ್ಬಿಟ್ಟು 3 ತಿಂಗಳು ಆ ರಿಂಗ್ ಹಾಕೊಂಡು ತಳ್ಕೊಳ್ಳಿ, ಪೈಲ್ಸ್ ಹೋಗುತ್ತೆ ಅಂತಾನೆ. ಗ್ರೇಟ್ ಆಗುತ್ತೆ ಕೆಳಗಡೆ, ಪೈಲ್ಸ್ ಹೋಗುತ್ತೆ ಅಂತ. ಇನ್ನೊಬ್ಬ ಕ್ವಾಕು ಈ ಟೈಟ್ ಆಗಿರುತ್ತಲ್ಲ, ಸ್ಪಿಂಕ್ಟರ್ ಟೈಟ್ ಆಗಿರುತ್ತೆ ಇಲ್ಲಿ ಮೋಷನ್ಗೆ ಹೋಗೋ ಜಾಗ, ಅದನ್ನ ರಿಲ್ಯಾಕ್ಸ್ ಮಾಡಬೇಕು. ಎತ್ತಿನ ಕೊಂಬಿರುತ್ತಲ್ಲ, ಕೊಂಬು ಹಾರ್ನ್, ಅದನ್ನ ಇಟ್ಕೊಂಡು ನೀಟಾಗಿ ಒಳಗೆ ಕಲ್ತಾನೆ ಅದನ್ನು, ಅದು ರಿಲ್ಯಾಕ್ಸ್ ಆಗುತ್ತೆ.
ಒಬ್ಬ ಜೋರಾಗಿ ತಳ್ಬಿಟ್ಟು ಇಂಟೆಸ್ಟೈನ್ ಪರ್ಫರೇಷನ್ ಆಗೋಗಿತ್ತು, ತೂತ ಆಗೋಗಿತ್ತು. ನಾವು ರೆಡಿ ಮಾಡಿದ್ವಿ ಅದನ್ನು. ಆ್ಯಸಿಡ್ ಹಾಕ್ತಾರೆ, ದಾರ ಕಟ್ತಾರೆ, ಕಾಯಿನ್ ಪ್ಯಾಚ್ ಮಾಡ್ತಾರೆ, ಸೊಪ್ಪುಗಳೆಲ್ಲ ಹಾಕ್ಬಿಟ್ಟು ಕಟ್ತಾರೆ ಫುಲ್ಲೆಲ್ಲ. ಹಿಂಗೆಲ್ಲ ಆಗಿ ಸರ್ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಸರ್. ಕೇಳಿದ್ರೇ ಕ್ಯಾನ್ಸರ್ ಆಗಿರುತ್ತೆ, ಅಲ್ಲಿಗೆ ಹೋಗ್ತಾರೆ, 1 ವರ್ಷ ನೀಟಾಗಿ ಕ್ಲೀನಾಗಿ ಅವ್ರು ನೋಡ್ತಾರೆ, ಆಮೇಲೆ ನಮ್ಮ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ಎಲ್ಲ ಕಡೆ ಡಿಸೀಸ್ ಸ್ಪ್ರೆಡ್ ಆಗಿರುತ್ತೆ. ಈ ಕ್ವಾಕ್ಸ್ ಇದ್ದಾರಲ್ಲ, ಏನು ಮಾಡ್ತಾರೆ ಗೊತ್ತಾ ಅವರು, ಒಂದೇ ಸರಿ 20,000 ಕೇಳಿದ್ರೆ ಜನ ಕೊಡೋಕ್ಕಾಗಲ್ಲ. 10 ಸೀಟಿಂಗ್ ಬಾಪ, ಒಂದು ಸೀಟಿಂಗ್ 2,000 ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. 15 ಲಕ್ಷ ಜನ ಕ್ವಾಕ್ ಇದ್ದಾರೆ. ಜನರಲ್ ಆಗಿ ಒಂದು ಲೆಕ್ಕ ಹಾಕಿ ಸರ್, ಒಬ್ಬ ಕ್ವಾಕು ಒಂದು ದಿನಕ್ಕೆ 20,000 ಸಂಪಾದನೆ ಮಾಡಿದ್ರೆ 15 ಲಕ್ಷ ಕ್ವಾಕು ಇಂಟು 20,000 30 ಸರ್, 25 lakh crore ಇಸ್ ಕ್ವಾಕ್ ಎಕಾನಮಿ ಇನ್ ದಿಸ್ ಕಂಟ್ರಿ ಸರ್. ಏನು ಮಾಡ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ? 25 lakh crore. ಅಪೋಲೋದವ್ರು ಕೇಳೋ ಮಾಡ್ತಾರೆ ಇಷ್ಟು ದುಡ್ಡು ಅಂತ, ಮಣಿಪಾಲ್ ಅವ್ರ ಕೇಳಿ ಇಷ್ಟು ಮಾಡ್ತಾರೆ ಅಂತ. ವೈ ಪೀಪಲ್ ಆರ್ ನಾಟ್ ಹ್ಯಾಂಡ್ಲಿಂಗ್ ದಿಸ್ ಕ್ವಾಕ್ಸ್? ದೇ ಜಸ್ಟ್ ಕಿಲ್ಲಿಂಗ್ ಪೀಪಲ್. ಸರ್, ಈ ತರ ಒಂದು ಗೌರ್ಮೆಂಟ್ ಅಂತ ಹೇಳೋದು ಐ ಅಗ್ರಿ. ಬಿಗ್ ಕಾರ್ಪೊರೇಟ್ಸ್ನು ಇದನ್ನ ತಗೋಬೋದಲ್ಲ, ದೇ ಕ್ಯಾನ್ ಆಕ್ಚುಲಿ ಡೂ ಇಟ್. ಬಿಗ್ ಕಾರ್ಪೊರೇಟ್ಸ್ ದೇ ಕ್ಯಾನ್ ಬ್ರಿಂಗ್ ಅವೇರ್ನೆಸ್ ಅಷ್ಟೇ. ಡೋಂಟ್ ಗೋ ಟು ಕ್ವಾಕ್ಸ್ ಅಂತ, ಲೈಕ್ ಹೌ ವಿ ಡೂ ಇಟ್. ಕ್ಯಾನ್ ಐ ಗೋ ಅಂಡ್ ಶಟ್ ಡೌನ್ ಎ ಕ್ವಾಕ್ಸ್ ಕ್ಲಿನಿಕ್? ಮೇಕ್ ಸೆನ್ಸ್. ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಮಷಿನರಿ, police, health officials. All these people should act.